ಗಾಳಿಯ ಪ್ರಭಾವ. ಲೇಖಕಿ ಮಾಧುರಿ ಪೈ. ಪ್ರತಿ ಬಾರಿಯೂ ನಾನು ಬಿಸಿ ಬಿಸಿ ಸ್ನಾನ ಮಾಡಿದಾಗಲೆಲ್ಲ ನನ್ನ ಒದ್ದೆ ಮೈ ಆಗುವುದು ತಂಪು ತಂಪು. ಯಾರಿದನ್ನು ಮಾಡುವರು? ವಾಯು ಎಂಬೋ ಗಾಳಿ. ನನ್ನ ಲೋಟದಲ್ಲಿರುವ ಹಾಲು ಮುಟ್ಟಲಾಗದಷ್ಟು ಸುಡು ಬಿಸಿ, ಆದರೆ ಬೇಗನೆ ನನ್ನ ಗಂಟಲಲ್ಲಿ ಇಳಿಯಲು ತಂಪಾಗಿ ಸಿದ್ಧ. ಯಾರಿದನ್ನು ಮಾಡುವರು? ವಾಯು ಎಂಬೋ ಗಾಳಿ. ಕಿಟಕಿಯ ಪರದೆಗಳು ಅಲುಗಾಡುತ್ತಿದ್ದವು, ನನ್ನ ಮುಖವನ್ನು ಮೃದುವಾಗಿ ತಾಗುತ್ತಾ. ಯಾರಿದನ್ನು ಮಾಡುವರು? ವಾಯು ಎಂಬೋ ಗಾಳಿ. ಅಲ್ಲವೇನು? ದೂರದಲ್ಲಿ ಒಂದು ಮಿಂಚಿನ ಹೊಳೆತ. ನನ್ನ ಕಡೆಗೆ ಕಾರ್ಮೋಡಗಳು ಚಲಿಸುತ್ತಿವೆ. ಯಾರಿದನ್ನು ಮಾಡುವರು? ವಾಯು ಎಂಬೋ ಗಾಳಿ. ಕೊಂಬೆಗಳು ಹೊಯ್ದಾಡುತ್ತಿವೆ ಮತ್ತು ಎಲೆಗಳು ಮಿಸುಕುತ್ತಿವೆ. ಹೂವುಗಳು ನಿಧಾನವಾಗಿ ಬೀಳುತ್ತಿವೆ. ಯಾರಿದನ್ನು ಮಾಡುವರು? ವಾಯು ಎಂಬೋ ಗಾಳಿ. ಮನೆಯಿಂದ ದೂರದಲ್ಲಿ ನಾವು ಆಟವಾಡುತ್ತಿರೆ ನನ್ನ ಮೂಗಿಗೆ ಬಡಿಯುತ್ತಿದೆ ಸಿಹಿ ವಾಸನೆ. ಅಮ್ಮ ಕರೆಯುತ್ತೀಹ ತಿಂಡಿ ಆಕರ್ಷಣೆ. ಯಾರಿದನ್ನು ಮಾಡುವರು? ವಾಯು ಎಂಬೋ ಗಾಳಿ. ಕಿಟಕಿಯ ದಾರಂದದಲ್ಲಿಟ್ಟ ಗಾಜಿನ ಲೋಟ ನೆಲಕ್ಕೆ ಅಪ್ಪಳಿಸಿತು ಚೂರು ಚೂರು. ಒಂದಿಪೆನು ದೇವರಿಗೆ. ನಾನು ಹತ್ತಿರ ಇರಲಿಲ್ಲ. ಯಾರದೀ ತಂಟೆಕೋರತನ? ಇನ್ನಾರು? ಅದು ವಾಯು ಎಂಬೋ ಗಾಳಿ. ಎಲ್ಲಿಂದಲೋ ಕೇಳುತ್ತಿದೆ ಶೀಟಿ ಕೂಗು. ರೈಲು ಚಲಿಸುತ್ತಲಿದೆ ಚುಕುಬುಕು. ನನ್ಗಂತೂ ಕಾಣಿಸದು. ಕಿವಿ ಆಲಿಸುತ್ತಿದೆ ಅದರ ಸದ್ದು. ಯಾರಿದನ್ನು ಮಾಡುವರು? ವಾಯು ಎಂಬೋ ಗಾಳಿ. ಕಾಣಿಸದು, ಕೇಳಿಸದು, ಆದರೆ ಒಂದು ಮಾತಿಲ್ಲದೆ ಎಲ್ಲಾ ಕೆಲಸ ಮಾಡುವುದು. ಅದು ಯಾರಿರಬಹುದು? ಇನ್ನಾರು? ವಾಯು. ಹಾಯ್, ಈ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ ಹಾಗೂ ದಯವಿಟ್ಟು ಕೆಳಗೆ ಕಮೆಂಟ್ ಮಾಡಿ.